ಹೇ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ಕಿರಣ್ ಕನ್ನಡ ವ್ಲಾಗ್ಸ್. ಇವತ್ತಿನ ರೆಸಿಪಿ ಸಿಂಪಲ್ ಅಂಡ್ ಈಸಿಯಾಗಿ ಸಕ್ಕದಾಗಿರೋಂಥ ಎಗ್ ಫ್ರೈಡ್ ರೈಸ್ ಹೇಗ್ ಮಾಡೋದು ಅದನ್ನು ವಿಲೇಜ್ ಸ್ಟೈಲ್ ಅಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಕೆಲವೇ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಸೂಪರ್ ಡೂಪರ್ ಆಗಿರೋಂಥ ಒಂದು ಎಗ್ ಫ್ರೈಡ್ ರೈಸ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಬ್ಯಾಚುಲರ್ಸ್ ಆಗಿದ್ರೆ ಅಥವಾ ಬಿಗಿನರ್ಸ್ ಆಗಿದ್ರೆ ಅಥವಾ ನಾನೊಂದು 5 ನಿಮಿಷದೊಳಗಡೆ ಏನೋ ಅಡುಗೆ ಮಾಡ್ಕೊಂಡು ತಿನ್ಬೇಕು, ಅದು ಸಖತ್ತಾಗಿರ್ಬೇಕು ಅಂತಂದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಸೊ ನಮ್ಮನೆ ಕಿಚನ್ ಅಲ್ಲಿ ಆ ಕಡೆ ನಮ್ಮ ವಿಡಿಯೋ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳಿ ಇದೆಲ್ಲ ಸೆಟಪ್ ಮಾಡ್ಕೊಂಡಿದೀವಿ. ಅದನ್ನ ಎಲೆಕ್ಟ್ರಿಕ್ ಸ್ಟವ್ ಅಲ್ಲಿ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಸೊ ಫಸ್ಟ್ ಆಫ್ ಆಲ್ ಇದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡೋಣ. ಸೊ ಇದು ವರ್ಕ್ ಆಗತ್ತೆ, ಆಗ್ತಾ ಇದೆ. ಮತ್ತೆ ನಾನು ತುಂಬಾ ಇದನ್ನ ಯೂಸ್ ಮಾಡಿ ನಂಗೆ ಗೊತ್ತೇ ಇಲ್ಲ ಅಷ್ಟು ಚೆನ್ನಾಗಿ. ಸೊ ಮಧ್ಯದಲ್ಲೆಲ್ಲ ಕರೆಕ್ಟ್ಗಿಟ್ಟವ್ರೆ ನಂಗೆ ಗೊತ್ತಿಲ್ಲ. ಅನ್ನ ವೈಟ್ ರೈಸ್ ಮಾಡಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೂಲ್ ಡೌನ್ ಆಗಿದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಮತ್ತೊಂಚೂರು ಅರಶಿನ ಪುಡಿ, ಓಕೆನಾ, ಇದಿಷ್ಟು ಹಾಕೊಂಡು ಚೂರು ಇದಕ್ಕೆ ಎಣ್ಣೆ ಹಾಕಿ ಮೊದಲೇ ಎಲ್ಲ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಸೊ ವಿಲೇಜ್ ಸ್ಟೈಲ್ ಫ್ರೈಡ್ ರೈಸ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಆಗಿದೆ, ನಿಮಗೆ ಗೊತ್ತಿರುತ್ತೆ. ನನ್ನ ಪ್ರೊಫೈಲಲ್ಲಿ ಇದು ಸೂಪರ್ ಡೂಪರ್ ಹಿಟ್ ಆಗಿರೋಂಥ ಸ್ಪೆಷಲ್ ರೆಸಿಪಿ. ಮಿಲಿಯನ್ ಗಟ್ಟಲೆ ಜನ ನೋಡಿ ಇಷ್ಟಪಟ್ಟು ಇದನ್ನ ಟ್ರೈ ಮಾಡಿದ್ದಾರೆ ಸುಮಾರು ಜನ. ಸೊ ಇವತ್ತು ಸ್ಪೆಷಲ್ ಆಗಿ ನಾನು ಯೂಟ್ಯೂಬ್ ಫಾಲೋವರ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಇದು ಪ್ರಾಪರ್ ಆಗಿ ಕಲ್ಸಿಟ್ಟಾಗಿದೆ. ಈ ತರ ನಿಮ್ಗೆ ಇನ್ ಕೇಸ್ ತುಂಬಾ ಸ್ಪೈಸಿ ಆಗಿರ್ಬೇಕು ಅಂತ ಅಂದ್ರೆ ನೀವು ಜಾಸ್ತಿ ಚಿಲ್ಲಿ ಪೌಡರ್ ಬೇಕಿದ್ರೆ ಹಾಕೋಬಹುದು. ಸೊ ಅನ್ನ ಮಿಕ್ಸ್ ಮಾಡಿಟ್ಟಾಗಿದೆ. ನೆಕ್ಸ್ಟ್ ಒಗ್ಗರಣೆಗೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಅಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು. ಫಸ್ಟ್ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ, 1 ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಹಾಕೋತಾ ಇದ್ದೀನಿ, ಅರ್ಧ ಲಾಸ್ಟಲ್ಲಿ ಹಾಕೋಣ. ಸ್ವಲ್ಪ ಫ್ರೈ ಆಗಬೇಕು. ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಎಗ್ಸ್ ಹಾಕಿ. ನೀವು ನಂತರ ಎಗ್ ಲವರ್ ಆಗಿದ್ರೆ ಈ ರೆಸಿಪಿ ತುಂಬಾನೇ ಇಷ್ಟ ಆಗುತ್ತೆ. ನನ್ನ ಪೇಜಲ್ಲಿ ಆಲ್ಮೋಸ್ಟ್ ಒಂದು ಸುಮಾರು ಥರ ಎಗ್ ರೆಸಿಪೀಸ್ ಹಾಕಿದ್ದೀನಿ. ನಿಮ್ಗೆ ಇನ್ ಕೇಸ್ ಇದೇ ತರ ಬೆಜ್ಜಾನ್ ಎಗ್ ರೆಸಿಪೀಸ್ ಬೇಕಿದ್ರೆ ಎಗ್ ರೆಸಿಪೀಸ್ ಅಂತ ಕಾಮೆಂಟ್ ಮಾಡಿ. ಇನ್ನು ಬೆಜ್ಜಾನ್ ಸ್ಪೆಷಲ್ ಆಗಿರೋಂಥ ಎಗ್ ರೆಸಿಪೀಸ್ ನ ಪೋಸ್ಟ್ ಮಾಡ್ತೀನಿ. ಯೂಶಲಿ ಅಡಿಗೆ ಮಾಡದೇ ಇದ್ದಾಗ, ಸಾಂಬಾರೆಲ್ಲ ಮಾಡ್ದಿದ್ದಾಗ, ಅಥವಾ ಒಂದೇ ಹೊತ್ತಿಗೆ ಮಾಡ್ಬೇಕು, ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕು ಅಂತ ಅನ್ಸಿದಾಗ ರೆಗ್ಯುಲರ್ ಆಗಿ ಎಗ್ ಫ್ರೈಡ್ ರೈಸ್ ಮಾಡ್ಕೋತೀವಿ. ಎಗ್ ಫ್ರೈಡ್ ರೈಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲರಿಗೂ. ನೆಕ್ಸ್ಟ್ ಒಂದು 6 ಮುಟ್ಟೆಗಳನ್ನ ಹೊಡೆದು ಹಾಕೋತಾ ಇದ್ದೀನಿ. ಎಗ್ ನ ಬ್ರೇಕ್ ಮಾಡ್ಕೋಣ. ಎಗ್ ಹಾಕ್ಬೇಕಾದ್ರೆ ಎಗ್ ಸಪ್ರೇಟ್ ಆಗಿ ಈ ರೀತಿ ಹೊಡೆದು ಸರಿ ಇದೆಯಾ, ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಹಾಕೊಳೋದು ಒಳ್ಳೇದು. ಯಾಕಂದ್ರೆ ಇವಾಗ ಗೊತ್ತಾಗಲ್ಲ, ಕೆಲವೊಂದು ಎಗ್ ಹಾಳಾಗಿರುತ್ತೆ. ಅವಾಗ ಏನಾಗುತ್ತೆ, ಇಡೀ ರೆಸಿಪಿ ಫುಲ್ಲು ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಈ ತರ ಎಗ್ನ ಈ ರೀತಿ ಹೊಡೆದಾಕೊಂಡು ಮಾಡ್ಕೊಳೋದು. 4, 5 ನಿಮಗೆ ಎಗ್ಸ್ ಎಷ್ಟು ಬೇಕಾದ್ರೂ ಅಷ್ಟು ಹಾಕೋಬಹುದು. ಎಗ್ನೆಲ್ಲ ತಿರ್ಗಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಎಗ್ ಹುಚ್ಚರಿದೀವಿ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಎಲ್ರು ಬಾಯಲ್ಲೂ ಬರೋದೇ ಎಗ್ ರೆಸಿಪಿ, ಎಗ್ ಫ್ರೈಡ್ ರೈಸ್. ನಾನ್ ಯಾವಾಗ್ಲೂ ಚಿಕ್ಕ ವಯಸ್ಸಿಂದ ನನ್ನ ಮಕ್ಳಿಗೆ ಏನ್ ಅಭ್ಯಾಸ ಮಾಡ್ಸಿಟ್ಟಿದ್ದೀನಿ ಅಂದ್ರೆ, ಅವಾಗೆಲ್ಲ ಏನಂದ್ರೆ ಅವ್ರಿಗೆ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನನ್ಗೆ ಒಂದೊಂದ್ಸರಿ ಸಾಂಬಾರ್ ಮಾಡಕ್ ಆಗ್ತಿರ್ಲಿಲ್ಲ. ನಾವೆಲ್ಲ ಮನೇಲಿ ಬೇರೆ ತರ ಅಂದ್ರೆ ಎಲ್ಲರೂ ದೊಡ್ಡವ್ರಿಗೆ ಮಾಡ್ಕೊತಿದ್ವಿ, ಮಕ್ಳಿಗಿಲ್ಲ ಅನ್ನೋ ಟೈಮಲ್ಲಿ ಏನ್ ಮಾಡ್ತಿದ್ದೆ, ಒಂಚೂರು ಅನ್ನ, ಒಂದೇ ಎಗ್ಗು, ಏನೂ ಹಾಕೋದಿಲ್ಲ, ಜಸ್ಟ್ ಉಪ್ಪು ಮತ್ತೆ ಒಂಚೂರು ಪೆಪ್ಪರ್ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಡ್ತಿದ್ದೆ. ಆವಾಗಿಂದ ನನ್ನ ಮಕ್ಳು ಅದಕ್ಕೆ ಹೆಸರು ಎಗ್ ಫ್ರೈಡ್ ರೈಸ್ ಅಂತ ಇಟ್ಕೊಂಡಿದ್ದಾರೆ. ನಮ್ಮಮ್ಮ ಅಂತೂ 1 ಎಗ್ ಹಾಕಿ, 1 ಅನ್ನ ಹಾಕಿ, ಉಪ್ಪು ಪೆಪ್ಪರ್ ಹಾಕ್ತೆ ಇದಕ್ಕೆ ಎಗ್ ರೈಸ್ ಅಂತ ಹೆಸರು ಬೇರೆ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ. 1 ಕೊತ್ತಂಬರಿ, ಕರಿಬೇವು, ಹಸಿಮೆಣಸು ಏನೂ ಹಾಕ್ತಿರ್ಲಿಲ್ಲ. ಸೊ ಮಕ್ಳು ತಿನ್ನಲ್ಲ ಅಂತ ಹೇಳಿ ಎಲ್ಲ ಎತ್ತಾಕ್ಬೇಕಲ್ವಾ, ಅದಕ್ಕೆ ಬರೀ ಎಗ್ಗು, ಉಪ್ಪು, ಪೆಪ್ಪರ್ ಅಷ್ಟೇ ಹಾಕ್ತಾ ಇದ್ದೆ ಫುಲ್ಲು. ಹಂಗಾಗಿ ನಮ್ ಫ್ಯಾಮಿಲಿಗೆನೆ ಎಗ್ ಫ್ರೈಡ್ ರೈಸ್ ಸ್ಪೆಷಲಿಸ್ಟ್ ಆಗ್ಬಿಡಿದ್ವಿ. ಎಗ್ ಸಾರ್ ರೆಸಿಪಿ ಬೇಕಿದ್ರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಪೋಸ್ಟ್ ಮಾಡ್ತೀನಿ, ಆಯ್ತಾ. ಸೊ ಎಗ್ ನ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹುಷಾರಾಗಿ ನೋಡಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು, ತಳ ಇರ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಎಗ್ ಸರಿಯಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಇವಾಗ ಇದ್ರಲ್ಲಿ ನಾನು ಉಪ್ಪು, ಅಚ್ಕಾರದ ಪುಡಿ, ಅರಶಿನ ಪುಡಿ, ಮತ್ತೊಂಚೂರು ಗರಂ ಮಸಾಲೆ ಇದಿಷ್ಟನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು, ಖಾರ ಇದೆಲ್ಲ ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಚಿಕ್ಕ ಪೀಸಸ್ ಆಗೋದಕ್ಕಿಂತ ಈ ರೀತಿ ಸ್ವಲ್ಪ ದೊಡ್ಡ ಪೀಸಸ್ ಆಗಿದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಜಾಸ್ತಿ ನಾನು ಬ್ರೇಕ್ ಮಾಡಕ್ ಹೋಗ್ತಾ ಇಲ್ಲ. ಅದಾದ್ಮೇಲೆ ಫೈನಲಿ ಇವಾಗ ಕಲ್ಸಿಟ್ಕೊಂಡಿರೋಂಥ ಅನ್ನ ಹಾಕೋತಾ ಇದ್ದೀನಿ. ಪ್ರಾಪರ್ ಆಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಲಾಸ್ಟ್ ಅಲ್ಲಿ ಸ್ವಲ್ಪ ಉಳಿದಿರೋಂಥ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಕ್ಕದಾಗಿರೋಂಥ ವಿಲೇಜ್ ಸ್ಟೈಲ್ ಎಗ್ ಫ್ರೈಡ್ ರೈಸ್ ತಯಾರಾಗುತ್ತೆ. ನಾನು ಈ ವಾರ ಪೂರ್ತಿ ನಾನ್ ವೆಜ್ ಬಿಟ್ಟಿರೋದ್ರಿಂದ ಇದನ್ನ ಟೇಸ್ಟ್ ಕೂಡ ಮಾಡಕ್ಕಾಗ್ತಾ ಇಲ್ಲ. ನಮ್ಮ ಮನೇಲಿ ಇರೋರು ತಿಂತಾರೆ, ಅವರಿಗೋಸ್ಕರ ಹಾಗೆ ಸ್ವಲ್ಪ ನಿಮಗೋಸ್ಕರನೂ ಈ ಸ್ಪೆಷಲ್ ಆಗಿರೋಂಥ
ಎಗ್ ಫ್ರೈಡ್ ರೈಸ್, ವಿಲೇಜ್ ಸ್ಟೈಲ್ ಎಗ್ ಫ್ರೈಡ್ ರೈಸ್. ನನ್ನ ಮಗಳಿಗಂತೂ ಈರುಳ್ಳಿ ಇಷ್ಟ ಇಲ್ಲ, ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ. ಸೊ ನಾನು ಏನು ಮಾಡ್ತಿದ್ದೀನಿ, ಅರ್ಧ ಸೈಡ್ಗೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋತೀನಿ. ಇನ್ನೊಂದು ಅರ್ಧ ಸೈಡ್ಗೆ ಹಾಗೆ ಬಿಟ್ಬಿಡ್ತೀನಿ. ಒಂಚೂರು ಕರಿಬೇವು, ಇದಿಷ್ಟು ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಸಕ್ಕತ್ತಾಗಿರೋಂಥ ಎಗ್ ಫ್ರೈಡ್ ರೈಸ್ ತಯಾರಾಗುತ್ತೆ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕದೆ ನನ್ಗೆ ಎತ್ತಿಟ್ಟಿದ್ದಾಳೆ ನಮ್ಮಮ್ಮ ಅಂತ ಗೊತ್ತಾದ್ರೆ ಫುಲ್ ಖುಷಿ ಆಗ್ಬಿಡ್ತಾಳೆ ಆರೋಗಿ. ನನ್ನ ಹಸ್ಬೆಂಡ್ಗೆ ಶ್ವೇತಾಗೆ ಈ ಕಡೆ ಇದೆ ಸ್ಪೆಷಲ್ ಫ್ರೈಡ್ ರೈಸ್. ಸೊ ಟೇಸ್ಟ್ ನೋಡದೆ ಇರೋಂಥ ಎಗ್ ಫ್ರೈಡ್ ರೈಸ್ ಹೇಗಿದೆ ಅಂತ ಅವ್ರಿಗೆ ತಿನ್ನಕ್ ಕೊಡೋಣ. ಆಕ್ಚುಲಿ ನಾನು ಟೇಸ್ಟ್ ನೋಡಿಲ್ಲ ಅಂದ್ರೂ ಸ್ಮೆಲ್ಲಲ್ಲಿ ನನಗೆ ಗೊತ್ತಾಗ್ತದೆ ಉಪ್ಪೆಲ್ಲ ಪರ್ಫೆಕ್ಟ್ ಆಗಿದೆ ಅಂತ. ಒಗರಿ ಲಾಸ್ಟ್ ವ್ಲಾಗ್ ಅಲ್ಲಿ ನಿನ್ ಮಕ್ಳು ಯಾಕೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಕೇಳ್ತಾ ಇದಾರೆ ಕಣೆ ಎಲ್ಲ, ಹೇಳು ನಾನು ಇರೋದು ಹೆಂಗೆ ಅಂತ. ಇಲ್ಲ ಸುಳ್ಳು, ಕ್ಯಾಮ್ರಾ ಮುಂದೆ ಮಾತ್ರ ಸೈಲೆಂಟ್ ಆಗಿರ್ತೀನಿ, ಕ್ಯಾಮ್ರಾ ಆಫ್ ಆದ್ರೆ ನಾನು ಬಾಲ ಬಿಚ್ತೀನಿ ಅಂತ ಹೇಳು. ಓಕೆ, ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳಿ ಇವಾಗ. ಹೆಂಗಿದೆ ಉಪ್ಪು? ಸಕ್ಕದಾಗಿರೋಂಥ ಎಗ್ ಫ್ರೈಡ್ ರೈಸ್ ಹೇಗ್ ಮಾಡೋದಂತ ನೋಡಿದ್ರಲ್ವಾ. ಇದೇ ತರ ಇನ್ನು ಬೇಜಾನ್ ಸ್ಪೆಷಲ್ ಆಗಿರೋಂಥ ರೆಸಿಪೀಸ್ ಬೇಕಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಹಾಗೆ ಅವಳು ಹೇಳಿದ ತರ ನೀವು ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಲಾಗಲ್ಲಿ ಸಿಗ್ತೀನಿ. ಬಾಯ್.